ನಮಸ್ಕಾರ ಸ್ನೇಹಿತರೆ, ಆರ್ಮಿಗೆ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ರೆ ಸೊ ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ ನಿಮಗೆ ಯಾವ ರೀತಿ ಪೋಸ್ಟ್ ಇದೆ, ಸೊ ಇದರಲ್ಲಿ ಹೈಟ್ ಇಲ್ಲ, ಫಿಸಿಕಲ್ ಇಲ್ಲ, ಸೊ ನನಗೆ ಆರ್ಮಿ ಹೋಗೋಕ್ಕಾಗ್ತಾಯಿಲ್ಲ ಅನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ. ಸೊ ಉತ್ತರಾಖಂಡ್ ಸಬ್ ಏರಿಯಾ ಕ್ಯಾಂಟೀನ್ ರಿಕ್ರೂಟ್ಮೆಂಟ್ ನೋಟಿಸನ್ನು ಬಂದಿದೆ. ಸೊ ವೇಕೆನ್ಸಿ ಡೀಟೇಲ್ಸ್ ಹಾಗೆ ಎಲಿಜಿಬಿಲಿಟಿ, ಅಪ್ಲಿಕೇಶನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲನೂ ನೋಡೋಣ. ಸೊ ಇದು ಬಂದುಬಿಟ್ಟು ಡೆಹ್ರಾಡೂನಲ್ಲಿರುತ್ತೆ. ಸೊ ಲೊಕೇಶನ್ನು ಡೆಹ್ರಾಡೂನ್. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಮ್ಯಾನೇಜರಿಯಲ್ ಪೋಸ್ಟ್ ಅಂತ ನೋಡಿದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್, ಸೆಕ್ಯೂರಿಟಿ ಸೂಪರ್ವೈಸರ್ ಮತ್ತು ಫ್ಲೋರ್ ಮ್ಯಾನೇಜರ್ ಅಂಥೇಳಿ. ಸೊ ಎಲ್ಲಕ್ಕೂ ಒಂದೊಂದು ಹುದ್ದೆಗಳಿದೆ. ಸೊ ಲೊಕೇಶನ್ ಕೂಡ ಡೆಹ್ರಾಡೂನಲ್ಲಿದೆ. ನೆಕ್ಸ್ಟು ಅಡ್ಮಿನ್ ಅಂತ ನೋಡಿದ್ರೆ ಅಕೌಂಟೆಂಟು, ಅಸಿಸ್ಟೆಂಟ್ ಅಕೌಂಟೆಂಟು, ಕ್ಯಾಂಟೀನ್ ಕ್ಲರ್ಕು. ಸೊ ಟೋಟಲಾಗಿ 10 ಪೋಸ್ಟ್ ಇದೆ. ಸೊ ಇದು ವೆಕೇಷನು ಡೆಹ್ರಾಡೂನ್. ಮತ್ತು ಟೆಕ್ನಿಕಲ್ ಕಂಪ್ಯೂಟರ್ ಆಪ್ರೇಟರ್ ಅಂತ ಬರುತ್ತಾರೆ. ಸೊ ಟೋಟಲ್ 38. ಸೊ 36D ಮತ್ತು 02V ಅಂತ ಇದೆ. ಸೊ ಡೆಹ್ರಾಡೂನ್. ಮತ್ತು ಸಪೋರ್ಟ್ ಅಂತ ನೋಡ್ತಾ ಇದ್ದರೆ ಸೇಲ್ಸ್ ಪರ್ಸನ್, ಸೆಕ್ಯೂರಿಟಿ ಗಾರ್ಡ್, ಚೌಕಿದಾರ್ ಮತ್ತು ಸಫಾಯಿವಾಲ. ಸೊ ಟೋಟಲಾಗಿ 3 ಸಪೋರ್ಟರ್ ಮತ್ತು ಸೇಲ್ಸ್ಮೆನ್ 3 ಮತ್ತು ಸೆಕ್ಯೂರಿಟಿ ಗಾರ್ಡ್ 8, ಚೌಕಿದಾರ್ 7, ಸಫಾಯಿವಾಲ 1 ಇದೆ. ಸೊ MTS ನೋಡ್ತಾ ಇರ್ಬೋದು. ಸೊ 78 ಟೋಟಲ್ ಹುದ್ದೆಗಳಿದೆ. ಸೊ ಎಲ್ಲ ವೇಕೆನ್ಸಿನೂ ಡೆಹ್ರಾಡೂನ್ನಲ್ಲಿರುತ್ತೆ. ಸೊ ಎಲಿಜಿಬಿಲಿಟಿ ಬಂದು ನೋಡ್ತಾ ಇದ್ದರೆ ಅಪ್ಲಿಕೇಶನ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ತಾ ಇದ್ದರೆ ಸೊ ಮಿನಿಮಮ್ 10+2 ಮೋಸ್ಟ್ ಪೋಸ್ಟಸ್ ಅಂತಂದರೆ ಹಲವಾರು ಪೋಸ್ಟ್ಗಳಿಗೆ 10+2 ಇದೆ. ಸೊ 8th ಕ್ಲಾಸ್ಗೂ ಇದೆ. ಮತ್ತು ಕಂಪ್ಯೂಟರ್ ಆಪ್ರೇಟರ್ ಡಿಪ್ಲೊಮೊ ಇನ್ ಕಂಪ್ಯೂಟರ್ಸು, ಸೊ ಅದು ಇದೆ. ಸೇಲ್ಸ್ಮನ್ ಪರ್ಸನ್ 1 ಇಯರ್ ಎಕ್ಸ್ಪೀರಿಯನ್ಸ್ ಬೇಕು. ಅಕೌಂಟೆಂಟ್ ಗ್ರ್ಯಾಜುಯೇಷನ್ ಪ್ಲಸ್ 1 ಇಯರ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಜನರಲ್ ಇನ್ಫಾರ್ಮೇಷನ್ ಏಜ್ ಲಿಮಿಟ್ 18ರಿಂದ 58. ಅಪ್ಲಿಕೇಶನ್ ಡೆಡ್ಲೈನ್ 20 ಜೂನ್ 2026. ಸೊ ಇಲ್ಲಿ ನೋಡ್ತಾ ಇರ್ಬೋದು 26ಕ್ಕೆ ಸೊ ನಿಮ್ಮದು ಮುಗಿಯುತ್ತೆ. ಸೊ ಕಾಂಟ್ರಾಕ್ಟ್ ಡ್ಯೂರೇಷನ್ 11 months. ಸೊ ಪ್ರಿಫರೆನ್ಸ್ ಎಕ್ಸ್ ಸರ್ವಿಸ್ಮೆನ್ ವೀರ್ನಿರಿಸ್ ವಿಂಡೋಸ್ ಡೆಹ್ರಾಡೂನ್ ರೆಸಿಡೆನ್ಸ್ಡ್. ಹೌ ಟು ಅಪ್ಲೈ. ಸೊ ಹೇಗೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತಂದ್ರೆ ಸಬ್ಮಿಟ್ ಹ್ಯಾಂಡ್ ರೈಟನ್ ಅಪ್ಲಿಕೇಶನ್ ಪ್ಲಸ್ ಟೆಸ್ಟೋಮೋನಿಯಲ್ಸ್, ಎಜುಕೇಷನ್ ಎಕ್ಸ್ಪೀರಿಯನ್ಸ್, ಪ್ಯಾನ್, ಆಧಾರ್ ಟು ಯಾವುದಕ್ಕೆ ಕಳಿಸ್ಬೇಕಂತಂದರೆ ಅಡ್ರೆಸ್ಸು 447 ಕಂಪನಿ ASC ಸಪ್ಲೈ ಟೈಪ್ C, ಗ್ರಹಿ ಕ್ಯಾಂಟ್ ಡೆಹ್ರಾಡೂನ್ ಬೈ 20 ಜೂನ್ 10 1400 ತಾಸು ಒಳಗೆ ನಿಮ್ಮದು ಹೋಗಿ ಮುಟ್ಟಬೇಕಾಗತ್ತೆ. ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಏನು ಅಂತ ಎಲ್ಲ ತಿಳಿಸ್ತೀನಿ. ಸೊ ನಿಮಗೇನಾದರೂ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಬೇಕಾಗಿದ್ದರೆ ಸೊ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಕಳಿಸ್ತೀನಿ, ಆಯಿತಾ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.